श्री सत्यनारायण व्रतकथायां प्रथमोऽध्यायः। श्री गणेशाय नमः। एकदा नैमिषारण्ये ऋषयः शौनकादयः पप्रच्चुर्मुनयः सर्वे सूतं पौराणिकं खलु। ऋषयुवाचुः व्रतेन तपसा किं वा प्राप्यते वाञ्छितं फलं तत्सर्वं श्रोतुमिच्छामः कथयस्व महामुने। सूत उवाच नारदेनैव सम्पृष्टो भगवान् कमलापतिः सुरर्षये यथैवाह तच्छृणुध्वं समाहिताः। एकदा नारदो योगी परानुग्रहकाङ्क्षयः पर्यटन् विविधान् लोकान् ಮರ್ತ್ಯಲೋಕಮುಪಾಗತಃ. ನೈಮಿಷಾರಣ್ಯದಲ್ಲಿ ಒಂದು ದಿನ ಶೌನಕನೇ ಮೊದಲಾದ ಋಷಿಗಳು ಸೂತ ಪೌರಾಣಿಕರನ್ನು ಪ್ರಶ್ನಿಸುತ್ತಾರೆ. ಎಲೆ ಮಹಾಮುನಿಯೇ, ಈ ಪ್ರಪಂಚದಲ್ಲಿ ತಮಗೆ ಬೇಕಾದ ಇಷ್ಟಾರ್ಥಗಳನ್ನು ಪಡೆಯುವುದಕ್ಕೆ ಯಾವ ವ್ರತವನ್ನು ಮಾಡಬೇಕು, ಎಂತಹ ತಪಸ್ಸನ್ನು ಆಚರಿಸಬೇಕು ಎಂಬ ವಿಚಾರವನ್ನು ತಿಳಿಯಬೇಕೆಂಬ ಕುತೂಹಲವು ನಮಗೆ ಉಂಟಾಗಿದೆ. ದಯವಿಟ್ಟು ಅದೆಲ್ಲವನ್ನೂ ಹೇಳಬೇಕು ಎಂದು ನಾವು ಪ್ರಾರ್ಥಿಸುತ್ತೇವೆ. ಋಷಿಗಳ ಮಾತನ್ನು ಕೇಳಿ ಸೂತ ಪೌರಾಣಿಕರು ಹೇಳುತ್ತಾರೆ, ಮಹಾಮಹರ್ಷಿಗಳೇ, ಲೋಕದ ಜನರಿಗೆ ಉಪಕಾರ ಮಾಡಬೇಕೆಂಬ ಉದಾರ ಬುದ್ಧಿಯಿಂದ ನೀವು ಕೇಳಿದ ಈ ಪ್ರಶ್ನೆಯು ಬಹಳ ಯೋಗ್ಯವಾಗಿದೆ. ಒಂದು ಸಲ ಇದೇ ಪ್ರಶ್ನೆಯನ್ನು ಯೋಗಿವರ್ಯರಾದ ನಾರದ ಮಹರ್ಷಿಗಳು ಭಗವಾನ್ ಶ್ರೀಮನ್ನಾರಾಯಣನಲ್ಲಿ ಕೇಳಿದ್ದರು. ಆಗ ಆ ಭಗವಂತನು ನಾರದ ಮುನಿಗಳಿಗೆ ಯಾವ ಉತ್ತರವನ್ನು ಕೊಟ್ಟಿದ್ದಾನೋ ಅದನ್ನೇ ಈಗ ನಾನು ನಿಮಗೆ ಹೇಳುತ್ತೇನೆ. ಹಿಂದೆ ಒಂದು ಸಲ ನಾರದ ಮಹರ್ಷಿಗಳು ಲೋಕಾನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಅನೇಕ ಲೋಕಾಂತರಗಳನ್ನು ಸುತ್ತಾಡುತ್ತಾ ನಮ್ಮ ಈ ಮರ್ತ್ಯ ಲೋಕಕ್ಕೆ ಬಂದರು. ಇಲ್ಲಿ ಮನುಷ್ಯರು ತಾವು ಮಾಡಿದ ದುಷ್ಕರ್ಮಗಳಿಂದ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಬಲಿಯಾಗಿ ನಾನಾ ರೀತಿಯ ಕಷ್ಟ ಪರಂಪರೆಗಳನ್ನು ಅನುಭವಿಸುತ್ತಾ ದುಃಖಿಸುತ್ತಿರುವುದನ್ನು ಕಂಡು ಅವರು ತುಂಬ ಮರುಗಿದರು. ಯಾವ ಉಪಾಯದಿಂದ ಈ ಜನರ ಕಷ್ಟಗಳನ್ನು ಪರಿಹರಿಸಬಹುದು ಎಂದು ಆಲೋಚಿಸುತ್ತಾ ಅವರು ನೆಟ್ಟಗೆ ಮಹಾವಿಷ್ಣುವಿನ ವಾಸಸ್ಥಳವಾಗಿರುವ ವೈಕುಂಠಕ್ಕೆ ಹೋಗುತ್ತಾರೆ. ಅಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ 4 ಕೈಗಳಿಂದಲೂ ವನಮಾಲೆಯಿಂದಲೂ ಶೋಭಿಸುತ್ತಿರುವ ಶ್ವೇತಾಂಗನಾದ ಶ್ರೀಮನ್ನಾರಾಯಣನನ್ನು ಕಂಡು ಈ ರೀತಿಯಲ್ಲಿ ಸ್ತೋತ್ರ ಮಾಡಿದರು. ಮಾತಿಗೂ ಮನಸ್ಸಿಗೂ ಗೋಚರವಾಗದ ರೂಪವುಳ್ಳ ಅನಂತ ಶಕ್ತಿ ಸಂಪನ್ನನು, ಆದಿ ಮಧ್ಯ ಹಾಗೂ ಅಂತ್ಯ ಇಲ್ಲದವನು, ನಿರ್ಗುಣನು, ಗುಣಾತ್ಮನು, ಈ ಪ್ರಪಂಚಕ್ಕೆಲ್ಲ ಆದಿ ಕಾರಣನು, ಭಕ್ತರ ದುಃಖವನ್ನು ಪರಿಹರಿಸುವವನು ಆದ ಓ ಆದಿನಾರಾಯಣನೇ, ನಿನಗೆ ನಾನು ಅನಂತ ಪ್ರಣಾಮಗಳನ್ನು ಮಾಡುತ್ತೇನೆ. ನಾರದ ಮಹರ್ಷಿಗಳ ಸ್ತೋತ್ರವನ್ನು ಕೇಳಿ ಸಂತುಷ್ಟನಾದ ಭಗವಂತನು, ಓ ನಾರದ ಮುನಿ, ನೀನು ಇಲ್ಲಿಗೆ ಏಕೆ ಬಂದೆ? ನಿನ್ನ ಮನಸ್ಸಿನಲ್ಲಿ ಯಾವ ಅಭಿಲಾಷೆ ಇದೆ ಅದನ್ನು ಯಾವ ಸಂಕೋಚವೂ ಇಲ್ಲದೆ ಹೇಳು, ನಾನು ಪೂರೈಸಿಕೊಡುತ್ತೇನೆ ಎಂದು ಹೇಳಿದರು. ಆಗ ನಾರದರು, ಭಗವಂತ, ನಾನು ಲೋಕ ಸಂಚಾರ ಮಾಡುತ್ತಾ ಮರ್ತ್ಯ ಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಅಜ್ಞಾನಿಗಳಾದ ಮಾನವರು ತಾವು ಮಾಡಿದ ದುಷ್ಕರ್ಮಗಳಿಂದ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಾ ತೊಳಲಾಡುತ್ತಿದ್ದಾರೆ. ಅವರ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಯಾವುದಾದರೂ ಸುಲಭವಾದ ಉಪಾಯವಿದೆಯೇ ಎಂದು ತಿಳಿಯುವುದಕ್ಕಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ದಯದೋರಿ ನೀನು ಅದನ್ನು ನನಗೆ ತಿಳಿಸಬೇಕು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ಲೋಕಾನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ನಾರದರು ಮಾಡಿದ ಪ್ರಾರ್ಥನೆಯನ್ನು ಕೇಳಿ ಪರಮ ಸಂತುಷ್ಟನಾದ ಶ್ರೀ ಮಹಾವಿಷ್ಣುವು, ವತ್ಸ ನಾರದ, ನಿನ್ನ ಈ ಪರೋಪಕಾರ ಬುದ್ಧಿಯನ್ನು ನಾನು ಬಹಳ ಮೆಚ್ಚಿದ್ದೇನೆ. ಜನರ ಅಜ್ಞಾನವನ್ನು ಹೋಗಲಾಡಿಸಿ ಅವರನ್ನು ಪರಮ ಸುಖಿಗಳನ್ನಾಗಿ ಮಾಡಬಹುದಾದ ಸುಲಭವಾದ ಒಂದು ಉಪಾಯವಿದೆ. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಇದು ತನಕ ಯಾರಿಗೂ ತಿಳಿಯದಿರುವ ಪುಣ್ಯಪ್ರದವಾದ ಒಂದು ವ್ರತವಿದೆ. ನಿನ್ನ ಮೇಲೆ ನನಗೆ ತುಂಬ ವಾತ್ಸಲ್ಯವಿರುವುದರಿಂದ ರಹಸ್ಯವಾದ ಆ ವ್ರತವು ಯಾವುದೆಂಬುದನ್ನು ನಿನಗೆ ನಾನು ತಿಳಿಸುತ್ತೇನೆ. ಸತ್ಯನಾರಾಯಣ ವ್ರತ ಎಂದು ಹೆಸರಿರುವ ಈ ವ್ರತವನ್ನು ಯಾವಾತನು ವಿಧಿ ಪ್ರಕಾರವಾಗಿ ಮಾಡುತ್ತಾನೋ ಅವನು ಇಹಲೋಕದಲ್ಲಿ ಪರಮ ಸುಖಿಯಾಗಿ ಬದುಕುತ್ತಾ ಕೊನೆಗೆ ಮೋಕ್ಷವನ್ನು ಪಡೆಯುತ್ತಾನೆ. ಮಹಾವಿಷ್ಣು ಹೇಳಿದ ಈ ಮಾತನ್ನು ಕೇಳಿ ನಾರದರು, ದೇವದೇವ, ಈ ವ್ರತವನ್ನು ಯಾವಾಗ ಮಾಡಬೇಕು? ಇದನ್ನು ಆಚರಿಸುವ ವಿಧಿ ವಿಧಾನಗಳೇನು? ಇದರ ಫಲವೇನು? ಈ ಮೊದಲು ಈ ವ್ರತವನ್ನು ಯಾರು ಮಾಡಿದ್ದಾರೆ, ಅವರಿಗೆ ಯಾವ ಯಾವ ಫಲ ಸಿಕ್ಕಿದೆ? ಈ ಎಲ್ಲ ವಿಚಾರವನ್ನು ತಿಳಿಯಬೇಕೆಂಬ ಕುತೂಹಲವು ನನಗಿದೆ. ದಯದೋರಿ ಇದೆಲ್ಲವನ್ನು ವಿಸ್ತಾರವಾಗಿ ವಿವರಿಸಿ ಹೇಳಬೇಕು ಎಂದು ಭಿನ್ನಯಿಸಿದರು. ಆಗ ಭಗವಂತನು, ಎಲೆ ನಾರದನೇ, ಸೌಭಾಗ್ಯ, ಸಂತಾನ, ಸರ್ವ ಕಾರ್ಯಗಳಲ್ಲೂ ಜಯ ಮುಂತಾದವುಗಳನ್ನು ಕೊಡುವ ಈ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಕೂಡಿದ ಯಾವ ಮನುಷ್ಯನಾದರೂ ಯಾವ ದಿನದಲ್ಲಿ ಬೇಕಾದರೂ ಸಂಧ್ಯಾಕಾಲದಲ್ಲಿ ಮಾಡಬಹುದು. ಧರ್ಮಿಷ್ಠನಾದ ಆ ಮನುಷ್ಯನು ತನ್ನ ಬಂಧು ಬಾಂಧವರನ್ನೆಲ್ಲ ಆಮಂತ್ರಿಸಬೇಕು. ಯಾವುದೇ ಅಳತೆಯ ಪರಿಮಾಣದ 1/4 ಭಾಗದಷ್ಟು ಬಾಳೆಹಣ್ಣು, ತುಪ್ಪ, ಹಾಲು, ಗೋಧಿ ಹುಡಿ ಅಥವಾ ಅಕ್ಕಿ ಹುಡಿ ಮತ್ತು ಸಕ್ಕರೆ ಅಥವಾ ಬೆಲ್ಲ ಒಂದುಗೂಡಿಸಿ ಬೇಯಿಸಿ ಸಪಾದ ಎಂಬ ಭಕ್ಷ್ಯ ವಿಶೇಷವನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಪೂಜೆ ಮಾಡಿಸಲು ಆಮಂತ್ರಿತನಾದ ಬ್ರಾಹ್ಮಣನಿಗೆ ದಕ್ಷಿಣೆಯನ್ನು ಕೊಟ್ಟು ಸತ್ಯನಾರಾಯಣ ಕಥೆಯನ್ನು ಕೇಳಬೇಕು. ಆಮೇಲೆ ಬಂಧುಗಳೊಂದಿಗೆ ಬ್ರಾಹ್ಮಣರಿಗೆ ಭೂರಿ ಭೋಜನವನ್ನಿತ್ತು ಸತ್ಕರಿಸಬೇಕು. ಬಳಿಕ
ಮನೋವಿನೋದಕ್ಕಾಗಿ ಭಗವಂತನ ಪುಣ್ಯ ಕಥಾಭಾಗಗಳಿಂದ ಕೂಡಿದ ನೃತ್ಯ ಗೀತಾದಿಗಳನ್ನು ಏರ್ಪಡಿಸಬೇಕು. ಆಮೇಲೆ ಸತ್ಯನಾರಾಯಣ ದೇವರನ್ನು ಧ್ಯಾನಿಸುತ್ತಾ ತನ್ನ ಮನೆಗೆ ಹೋಗಬೇಕು. ಹೀಗೆ ಮಾಡಿದರೆ ಮನುಷ್ಯರಿಗೆ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದು. ಧರ್ಮವು ಖಿಲವಾಗಿ ಜನರು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಪಾಲಿಸದೇ ಇರುವ ಈ ಕಲಿಯುಗದಲ್ಲಿ ಇದು ಎಲ್ಲರಿಂದಲೂ ಸಾಧ್ಯವಾಗುವ, ಎಲ್ಲರಿಗೂ ಉಪಯುಕ್ತವಾಗಿರುವ ಸುಲಭವಾದ ಉಪಾಯವಾಗಿದೆ. ಇದೇ ಶ್ರೀ ಸ್ಕಾಂದಪುರಾಣ ರೇವಾಖಂಡೇ ಸತ್ಯನಾರಾಯಣ ವ್ರತಕಥಾಯಾಂ ಪ್ರಥಮೋಧ್ಯಾಯ.